ದೊಡ್ಡಬಳ್ಳಾಪುರ ತಾಲೂಕಿನ ರಾಜಘಟ್ಟ ಗ್ರಾಮದ ಕಂಬದರಾಯಸ್ವಾಮಿ ದೇವಸ್ಥಾನದಲ್ಲಿ ಕಳ್ಳತನವಾಗಿದ್ದು ಅಪಾರ ಪ್ರಮಾಣದ ಬೆಳ್ಳಿ ಆಭರಣ ಸೇರಿದಂತೆ ಇತರೆ ವಸ್ತುಗಳನ್ನು ಕಳ್ಳರು ಕದ್ದೊಯ್ದಿರುವುದಾಗಿ ತಿಳಿದುಬಂದಿದೆ. ದೇವರ ಬೆಳ್ಳಿ ಕಿರೀಟ ವಿಗ್ರಹ ಕದ್ದೊಯ್ದಿರುವ ಕಳ್ಳರು ದೇವಾಲಯದ ಬಾಗಿಲು ಹೊಡೆದು ಒಳನುಗ್ಗಿ ದೇವರ ಬೆಳ್ಳಿ ಕಿರೀಟ ಮತ್ತು ಬೆಳ್ಳಿ ವಿಗ್ರಹ ಕದ್ದೊಯ್ದಿರುವ ಘಟನೆ ನಡೆದಿದೆ. ದೊಡ್ಡಬಳ್ಳಾಪುರ ತಾಲೂಕಿನ ರಾಜಘಟ್ಟ ಗ್ರಾಮದ ಕಂಬದರಾಯಸ್ವಾಮಿ ದೇವಸ್ಥಾನದಲ್ಲಿ ಕಳೆದ ರಾತ್ರಿ ಘಟನೆ ನಡೆದಿದೆ. ಇಂದು ಬೆಳಗ್ಗೆ ದೇವಸ್ಥಾನದ ಅರ್ಚಕ ಶ್ರೀನಿವಾಸ್ ದೇವಸ್ಥಾನಕ್ಕೆ ಬಂದಾಗ ಕಳ್ಳತನ ಕೃತ್ಯ ಬೆಳಕಿಗೆ ಬಂದಿದೆ. ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಘಟನೆ ಸಂಬಂಧ ಮಾತನಾಡಿದ ರಾಜಘಟ್ಟ ಗಣೇಶ್, ದೇವಸ್ಥಾನ ಗ್ರಾಮದಿಂದ ಹೊರಗೆ ಇದ್ದು ಸುತ್ತಮುತ್ತ ಯಾವುದೇ ಮನೆಗಳಿಲ್ಲ. ಇದರಿಂದ ದೇವಸ್ಥಾನ ಗಾಂಜಾ ಹೊಡೆಯುವವರ ತಾಣವಾಗಿದೆ. ದೇವಸ್ಥಾನದ ಬಳಿ ಬರುವುದಕ್ಕೂ ಜನ ಹೆದರುವ ಸ್ಥಿತಿ ಇದೆ. ಈ ಅವಕಾಶ ಬಳಸಿಕೊಂಡ ಕಳ್ಳರು ದೇವಸ್ಥಾನದ ಮುಖ್ಯ ದ್ವಾರ ಮತ್ತು ಗರ್ಭಗುಡಿಯ ಬಾಗಿಲು ಬೀಗ ಹೊಡೆದು ಭಕ್ತರ ಕಾಣಿಕೆ ರೂಪದಲ್ಲಿ ನೀಡಿದ್ದ ಬೆಳ್ಳಿ ಕಿರೀಟ ಮತ್ತು ವಿಗ್ರಹ ಕದ್ದೊಯ್ದಿದ್ದಾರೆ. ಅರ್ಚಕ ಶ್ರೀನಿವಾಸ್ ಅವರಿಗೆ ಕಿವಿ ಕೇಳಿಸುವುದಿಲ್ಲ ಮತ್ತು ಮಾತು ಬರುವುದಿಲ್ಲ. ದೇವರ ಸೇವೆ ಮಾಡಿಕೊಂಡು ಬರುತ್ತಿದ್ದಾರೆ. ಪೊಲೀಸರು ಕಳ್ಳರನ್ನು ಬಂಧಿಸುವ ಮೂಲಕ ಕಳ್ಳರಿಗೆ ತಕ್ಕ ಶಿಕ್ಷೆ ನೀಡಬೇಕೆಂದು ಆಗ್ರಹಿಸಿದರು. ನಮಸ್ತೆ. ಇದು ನಮ್ಮ ರಾಜಘಟ್ಟ ಕಂಬದರಾಯಸ್ವಾಮಿ ದೇವಸ್ಥಾನದ್ದು. ಇವತ್ತು ಇಲ್ಲಿ ಊರಿಂದ ಹೊರಗಡೆ ಇದೆ ದೇವಸ್ಥಾನ, ಭಾಳ ಪ್ರಸಿದ್ಧಿ ಇರುವಂತಹ ದೇವಸ್ಥಾನ. ಇದರದ್ದು ದೇವಸ್ಥಾನದ್ದು ಬಾಗಿಲೆಲ್ಲ ಬೀಗ ಎಲ್ಲ ಹೊಡೆದಾಕಿದ್ದಾರೆ. ಎರಡು ದೇವಸ್ಥಾನದ ಬಾಗಿಲೂ ಬೀಗ ಹೊಡೆದಾಕಿದ್ದಾರೆ. ಬಾಗಿಲೆಲ್ಲ ಗರ್ಭಗುಡಿದು ಹೊಡೆದಾಕಿದ್ದಾರೆ. ದೇವ್ರದ್ದು ಬೆಳ್ಳಿ ವಿಗ್ರಹ ತೊಗೊಂಡೋಗಿದ್ದಾರೆ, ಬೆಳ್ಳಿ ಕಿರೀಟ ತೊಗೊಂಡೋಗಿದ್ದಾರೆ. ಮತ್ತು ಬಂದಾಗೆಲ್ಲನೂ ಗಂಟೆಗಳೆಲ್ಲ ಹೊಡೆದಾಕಿ ಈ ಥರ ಎಲ್ಲ ಬೇಕು ಅಂತ ಒಂಥರ ಕಿಂಗೇಡಿಗಳು ಇದೊಂದು ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲೇನಾಗ್ಬಿಟ್ಟಿದೆ, ಊರಿಂದ ಹೊರಗಡೆ ಇರೋ ದೇವಸ್ಥಾನ ಅಂದ್ಬಿಟ್ಟು ಇಲ್ಲಿ ಗಾಂಜಾ ಹೊಡೆಯೋರು ಮತ್ತು ಈ ಅಸಭ್ಯ ವರ್ತನೆಗಳು ಮಾಡೋ ಅಂಥವರೆಲ್ಲ ಇಲ್ಲೊಂದು ಸ್ವಲ್ಪ ನಡವಳಿಕೆಗಳು ಕಂಡು ಬಂದಿದೆ. ದಯವಿಟ್ಟು ಇದಕ್ಕೆ ನಮ್ಮ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ದಯವಿಟ್ಟು ನಮ್ಗೆ ಇದಕ್ಕೆ ಸಹಾಯ ಮಾಡಿಕೊಡ್ಬೇಕು. ಗ್ರಾಮದ ದೇವಸ್ಥಾನವನ್ನು ಕಾಪಾಡ್ಕೊಳ್ಳೋದಕ್ಕೆ ದಯವಿಟ್ಟು ನೀವು ಸಹಾಯ ಮಾಡಿದ್ರೆ ಭಾಳ ಅನುಕೂಲ ಆಗುತ್ತೆ. ಮತ್ತು ನಾಗರಿಕರೆಲ್ಲರೂ ಸಹ ಬಂದು ಹೋಗುವಂಥ ದೇವಸ್ಥಾನ ಇದು. ಹೆಣ್ಮಕ್ಳೆಲ್ಲ ಬರ್ತಾರೆ. ಹೆಣ್ಮಕ್ಳೆಲ್ಲ ಬಂದಾಗ ಭಾಳ ಇಲ್ಲಿ ತೊಂದರೆಗಳಾಗುತ್ತೆ. ಭಯಭೀತವಾಗಿ ಬರ್ತಾ ಇದ್ದಾರೆ ಇಲ್ಲಿಗೆ. ದಯವಿಟ್ಟು ಇದಕ್ಕೆ ಸಹಾಯ ಮಾಡಿಕೊಡ್ಬೇಕು. ಮತ್ತು ಆದಷ್ಟು ಇಲ್ಲಿ ರಸ್ತೆಯಲ್ಲಿ ಓಡಾಡುವಂಥವ್ರೂ ಸಹ ನಾಗರಿಕರು ಯಾರಾದ್ರೂ ಅಂತಿಂಥವ್ರು ಕಂಡು ಬಂದಾಗ ದಯವಿಟ್ಟು ನಿಲ್ಲಿಸಿ ವಿಚಾರಣೆ ಮಾಡಿ. ಅಥವಾ ನಿಮ್ಗೇನಾದ್ರೂ ಅವ್ರ ಬಗ್ಗೆ ಅನುಮಾನ ಬಂದಾಗ ದಯವಿಟ್ಟು ನಮ್ಮ ಇಲಾಖೆಗೆ ತಿಳಿಸಿ, ಪೊಲೀಸ್ ಇಲಾಖೆಗೆ. ದಯವಿಟ್ಟು ಇದಕ್ಕೆ ಅನುಕೂಲ ಆಗುತ್ತೆ. ನೋಡಿರಿ, ಇವತ್ತು ದೇವಸ್ಥಾನ ಬೀಗ ಎಲ್ಲ ಹೊಡೆದಾಕಿದ್ದಾರೆ. ಭಾಳ ಅಸಭ್ಯವಾಗಿ ಈ ಥರ ಕೃತ್ಯಗಳನ್ನ ಎಸಗ್ತಾ ಇದ್ದಾರೆ. ದಯವಿಟ್ಟು ಇದಕ್ಕೆ ಸಹಾಯ ಮಾಡಿಕೊಡಿ. ಅರ್ಚಕರಿಗೆ ಪಾಪ ಅವ್ರಿಗೆ ಮಾತು ಬರೋದಿಲ್ಲ, ಆದರೂ ಇವತ್ತು ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆ ಕಿವಿನೂ ಕೇಳೋದಿಲ್ಲ. ಅವ್ರು ಅಲಂಕಾರ ಮಾಡೋ ಟೈಮಲ್ಲಿ ಬಂದು ಇಲ್ಲಿ ಗಾಡಿಗಳು ಹಾಕ್ಕೊಂಡು ಈ ಥರ ಎಲ್ಲ ನಡ್ಕೊಳ್ಳೋದು ಮತ್ತು ಈ ಗಾಂಜಾ ಸೇವನೆ ಮಾಡೋ ಅಂಥ ಯುವಕರು ಸಹ ಇಲ್ಲೆಲ್ಲ ನಡವಳಿಕೆಗಳು ಕಂಡುಬಂದಿದೆ. ದಯವಿಟ್ಟು ಇದಕ್ಕೆ ಸಹಾಯ ಮಾಡಬೇಕು ಅಂತ ಕೇಳ್ಕೊಳ್ತೇವೆ.